ಫೈನ್ ಫೈನ್ ಫೈನ್. ನಾನು ಗಂಗಾದ ಸಂಪರ್ಕ ಸಾಧ್ಯವಾಗ್ತಿಲ್ಲ ಅವ್ರದ್ದು. ನಾನು ಮತ್ತೆ ಉಮರ್ ಶರೀಫ್ ಕೇಳ್ಬಿಡ್ತೀನಿ. ಉಮರ್ ಶರೀಫ್ ಅವರೇ, ನಾನು ಇದನ್ನು ಸ್ವಲ್ಪ ಧಾರ್ಮಿಕವಾಗಿ ಒಂದು ಕ್ವಶನ್ ಕೇಳ್ತೀನಿ. ಈ ರಂಜಾನ್ ಮಾಸ ಶುರುವಾಗುವಂಥ ವೇಳೆಯಲ್ಲಿ ನಿಮ್ಮದೇ ಪ್ರವಾದಿಯವರು ಈ ಉಪವಾಸ ಮಾಡುವುದು, ನೀನೊಂದು ನೀರು ಕೂಡ ಕುಡಿಯುವಂತಿಲ್ಲ, ನೀನು ಸಂಜೆ ಸೂರ್ಯ ಮುಳುಗಬೇಕಾದ್ರೆ ಆ ಸಂದರ್ಭದಲ್ಲಿ ನೀನು ಊಟ ಮಾಡು, ಬೆಳಗಿನ ಜಾವ ಸೂರ್ಯೋದಯಕ್ಕಿಂತ ಮುಂಚೆ ಸ್ವಲ್ಪ ತಿಂದು ನೀನು ಕೆಲಸ ಮಾಡು ಅನ್ನೋದರ ಜೊತೆಗೆ ಮನಸ್ಸಲ್ಲಿ ಬೇರೆಯವನೊಬ್ಬನಿಗೆ ಒಳ್ಳೇದು ಮಾಡುವಂಥ ಇರಬೇಕು, ನೀನು ಬೇರೆಯವರಿಗೆ ಅನ್ನ ಹಾಕುವಂಥ ಗುಣ ಇರಬೇಕು, ಬೇರೆಯವರು ಚೆನ್ನಾಗಿ ನೋಡಿಕೊಳ್ಳುವಂಥ ಗುಣ ಇರಬೇಕು, ದಾನ ಧರ್ಮ ಮಾಡಬೇಕು, ನೀನು ನಿನ್ನ ಸುತ್ತಮುತ್ತಲವ್ರನ್ನ ಚೆನ್ನಾಗಿ ನೋಡ್ಕೊ. ನೀನು ಅದರಲ್ಲಿ ಧರ್ಮ ಬರೆದಿಲ್ಲ ಅವರು, ನೀನು ಬರೀ ಮುಸ್ಲಿಮರು ನೋಡ್ಕೊಳ್ಬೇಕು, ನಿನ್ನ ಸ್ನೇಹಿತರು ಬರೀ ಮುಸ್ಲಿಮರು ಹಂಗೇನು ಬರೆದಿಲ್ಲ ಅವರು. ಸೊ ಇಂಥೆಲ್ಲ ವಿಚಾರಗಳಿದ್ದಾಗ ನಿಮ್ಮ ಪ್ರಕಾರ ಪವಿತ್ರ ಮಾಸ ನಿಮ್ಮ ಧರ್ಮದಲ್ಲಿ ಇಂಥ ಟೈಮಲ್ಲಿ ಕೈಗೆ ಚಪ್ಪಲಿ ಎಲ್ಲ ಹೆಂಗೆ ಬರೋಕ್ಕೆ ಸಾಧ್ಯ ಉಮರ್ ಶರೀಫ್ ಅವರೇ? ಕೈ ಚಪ್ಪಲಿ ತೊಗೊಂಡು ಒಂದು ಇನ್ನೊಂದು ನಂಬಿಕೆ ಮೇಲೆ ಎಸೆದಿದೆಯಲ್ಲ, ಅದು ಸರಿ ಹೋಗುತ್ತಾ ಅಂತ? ಸರಿಯಾಗಿ ಕೇಳಿದ್ರಿ ರಮಾಕಾಂತ್ ಅವರೇ. ಅಂದ್ರೆ ಪ್ರವಾದಿಯ ನುಡಿಯಲ್ಲಿ ಒಂದು ಮಾತಿದೆ, ಯಾವ ಒಬ್ಬ ವ್ಯಕ್ತಿ ಅವನ ನಾಲಿಗೆ ಮೇಲೆ ಹಿಡಿತ ಇಲ್ಲದೆ ಅವನು ಬೇರೆಯೊಬ್ಬರ ಬಗ್ಗೆ ಅವನು ಮಾತಾಡ್ತಾನೋ ಅವನ ಉಪವಾಸ ದೇವನಿಗೆ ಬೇಕಾಗಿಲ್ಲ ಅಂತ ಪ್ರವಾದಿ ನುಡಿ ಇದೆ, ಪ್ರವಾದಿ ವಚನ ಇದೆ ನೋಡಿ. ಬರೀ ಬೇರೆಯೊಬ್ಬರ ಬಗ್ಗೆ ಸುಮ್ನೆ ನಾವು ಕಾಲ ಕಡಿಯಕ್ಕೆ ನಾವು ಏನಾದ್ರು ಮಾತಾಡಿದ್ರು ಕೂಡ ಅದು ಕೂಡ ಪಾಪದ ಕ್ರಿಯೆ ಅಂತ ಹೇಳುವ ಧರ್ಮದಲ್ಲಿ ಇಲ್ಲಿ ಕಲ್ಲು ತೂರಾಟ ಮಾಡ್ಬೇಕಂದ್ರೆ ಇವನು ಕುಡುಕನಾಗಿರ್ಬೋದು, ಇವನ್ ಹೆಂಡ ಕುಟ್ಕೊಂಡು ಅಲ್ಲಿ ರೋಡ್ ನಲ್ಲಿ ಒಂದು ರೌಡಿ ಆಗಿರ್ಬೋದು, ಇಂಥವ್ರು ಇದಾರೆ ನಮ್ಮ ಸಮಾಜದಲ್ಲಿ ನೋಡಿ. ಒಂದು ಬೇಸರದ ವಿಷಯ ಏನಂದ್ರೆ ಕರ್ನಾಟಕದಲ್ಲಿ ಬಹಳ ಬೇಸರದ ವಿಷಯ ಏನಂದ್ರೆ ರೌಡಿಸಂ ಜಾಸ್ತಿ ಇದೆ. ಆ ರೌಡಿಸಂ ಮಾಡುವಂತವ್ರು ನಮ್ಮ ಸಮುದಾಯದಲ್ಲಿ ಕೂಡ ಜಾಸ್ತಿ ಇದಾರೆ. ಅಂದ್ರೆ ರೌಡಿಸಂ ಮಾಡೋದು ನಿಮ್ಗೆ ಗೊತ್ತಿದೆ, ನಾನೇನು ಹೇಳ್ಬೇಕಾಗಿಲ್ಲ. ಗೋರಿ ಪಾಳ್ಯ ಆ ಪಾಳ್ಯ ಈ ಪಾಳ್ಯ ಎಲ್ಲ ಹೋದ್ರೆ ಅಲ್ಲಿರತಕ್ಕಂತಹ ಅಲ್ಲಿ ಪಾಕೆಟ್ಸ್ ನಲ್ಲಿ ಇರತಕ್ಕಂಥವ್ರು ಅನೇಕರು ರೌಡಿಸಂ ನಲ್ಲಿ ಇದ್ದಾರೆ. ಈ ರೌಡೀಸ್ಗಳಿಗೂ ಅಲ್ಲಿರತಕ್ಕಂತಹ ಕೆಲವ ಪೊಲಿಟಿಷಿಯನ್ಸ್ಗೂ ಒಳ್ಳೆ ಸಂಬಂಧ ಇದೆ. ಇವರು ಏನಾದ್ರು ತಪ್ಪು ಮಾಡ್ಬೇಕಂದ್ರೆ ಅವ್ರನ್ನ ಬಳಕೆ ಮಾಡ್ಕೊಳ್ತಾರೆ, ಮತ್ತೆ ಅವ್ರು ಒಳಗೆ ಹೋದ್ರೆ ಅವ್ರನ್ನ ಆಚೆ ತರ್ತಾರೆ. ಇಂಥ ಕೆಲಸವನ್ನು ಮಾಡುವ ಒಂದು ಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಇರುವತಕ್ಕಂಥ ಮುಸ್ಲಿಂ ಸಮಾಜದಲ್ಲಿ ಇದೆ. ನನಗೆ ನೋಡಿದ್ರೆ ಬಹಳ ಬೇಸರ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ಕೇರಳದಲ್ಲಿ ಇರತಕ್ಕಂತಹ ಮುಸಲ್ಮಾನರು ನೋಡಿದೀನಿ, ಮಂಗಳೂರಿನಲ್ಲಿ ಇರತಕ್ಕಂಥ ಮುಸಲ್ಮಾನರು ನೋಡಿದೀನಿ, ಮತ್ತೆ ಇಲ್ಲಿ ಭಟ್ಕಳ್ನಲ್ಲಿ ಇರತಕ್ಕಂಥ ಮುಸಲ್ಮಾನರು ನೋಡಿದೀನಿ, ತಮಿಳುನಾಡಿನಲ್ಲಿ ಇರತಕ್ಕಂಥ ಮುಸಲ್ಮಾನರು ನೋಡಿದೀನಿ. ಅಲ್ಲಿ ಕ್ವಾಲಿಟಿ ನಾನು ನೋಡಿದೀನಿ, ಅಲ್ಲಿ ಒಳ್ಳೆ ಎಜುಕೇಶನ್ ಇದೆ, 90% ಎಜುಕೇಶನ್ ಇದೆ, 90% ಇದೆ ಸ್ವಾಮಿ, 90%. ಆದ್ರೆ ಇಲ್ಲಿ ನೋಡಿದ್ರೆ ಕುಡುಕರು ಮತ್ತೆ ಡ್ರಗ್ಸ್, ಟೂ ವೀಲರ್ ನಲ್ಲಿ ರೈಡ್ಗಳು. ಇವರು ಏನೋ ಧರ್ಮದ ಹೆಸರಿಟ್ಕೊಂಡು ರಾತ್ರಿ ಹೊತ್ತಿಗೆ ಅವರು ಪ್ರಾರ್ಥನೆ ಮಾಡಕ್ಕೆ ಪ್ರವಾದಿ ಹೇಳಿದ್ರೆ ಇವರು ವೀಲಿ ಮಾಡ್ಕೊಂಡಿದ್ದಾರೆ. ರೋಡ್ ನಲ್ಲಿ 12 ಗಂಟೆಗೆ ವೀಲಿ ಮಾಡ್ಕೊಂಡು ಅಲ್ಲೆಲ್ಲೋ ಹೋಗ್ಬಿಟ್ಟು ಗುದ್ಬಿಟ್ಟು ಎಷ್ಟೋ ಜನರು ಸತ್ತೋಗ್ಬಿಟ್ಟಿದ್ದಾರೆ. ಅಂತದೆಲ್ಲ ಬಂದು ನಮ್ಮ ಕಮ್ಯುನಿಟಿನಲ್ಲಿ ನಡೆಯುವಾಗ ನಾವು ಏನ್ ಮಾಡಬೇಕಾಗಿದೆ? ನಾವು ಬರೀ ಧರ್ಮ ಅಂತ ಹೇಳ್ಕೊಂಡು ಮಾಡಬೇಕಾಗಿದ್ದ ಸಾಮಾಜಿಕ ಕೆಲಸವನ್ನ ನಾವು ಬಿಟ್ಬಿಟ್ಟು ನಾವು ಕಾಂಗ್ರೆಸ್ ಅನ್ನು ನಾವು ಬ್ಲೇಮ್ ಮಾಡಕ್ಕಾಗಲ್ಲ, ಬಿಜೆಪಿಯನ್ನು ಬ್ಲೇಮ್ ಮಾಡಕ್ಕಾಗಲ್ಲ. ನಮ್ಮ ಬ್ಲೇಮ್ ನಮ್ಮ ಮೇಲನೆ ಇರ್ಬೇಕು. ವಿ ಹ್ಯಾವ್ ಟು ಟೇಕ್ ದ ಬ್ಲೇಮ್. ನಾವೇ ಇದಕ್ಕೆಲ್ಲ ಹೊಣೆಗಾರಿಕೆಯನ್ನು ತಗೊಳ್ಬೇಕಾಗಿದೆ. ಮುಸ್ಲಿಂ ಸಮಾಜದಲ್ಲಿ ಇರತಕ್ಕಂಥ ಉಲಮಾಗಳು ಮತ್ತೆ ಮುಸ್ಲಿಂ ಸಮಾಜದಲ್ಲಿ ಇರತಕ್ಕಂಥ ಪೊಲಿಟಿಷಿಯನ್ಸ್ಗಳು ನೀವು ಬ್ಲೇಮ್ ತಗೊಳ್ಬೇಕಾಗಿದೆ. ನೀವು ಸರಿಯಾದ ರೀತಿಯಲ್ಲಿ ನೀವು ವರ್ತನೆ ಮಾಡಿದ್ರೆ. ಉಮರ್ ಶರೀಫ್ ಅವರೇ, ಸುಮಾರು ಡಿಬೇಟ್ ನಾನು ಮಾಡಿದ್ದೀನಿ, ನಿಮ್ಮದೇ ಸಮುದಾಯದಿಂದ ಬೇರೆಯವ್ರನ್ನ ಡಿಬೇಟ್ಗೆ ನಾನು ಕೂರಿಸ್ಕೊಂಡಿದ್ದೀನಿ. ಸಪೋಸ್ ನಿಮ್ಮ ಜಾಗದಲ್ಲಿ ಇವತ್ತು ಉಮರ್ ಶರೀಫ್ ಅಲ್ಲದೆ ಇನ್ನೊಬ್ರು ಯಾರು ಇದ್ದಿದ್ರೆ ಈ ಡಿಬೇಟ್ ಯಾವ ತರ ಇರ್ತಿತ್ತು ಗೊತ್ತಿದೆಯಾ ನಿಮಗೆ? ರೇ, ಯಾರು ಹೇಳಿದ್ದು ಚಪ್ಪಲಿ ಮಸೀದಿಯಿಂದ ಅಲ್ಲ ಬಂದಿದ್ದು ಗೊತ್ತಾ? ಪಕ್ಕದ ಅಂಗಡಿ ಇತ್ತು ನೋಡಿ, ಅಲ್ಲಿಂದ ಬಂದಿರೋದು. ನೀವು ನೋಡಿದ್ರಾ ಯಾರ ಹೆಸರು ಅಂತ? ನೀವು ನೋಡಿದ್ರಾ? ಕಲ್ಲು ಕೌಂಟ್ ಮಾಡಿಬಿಟ್ರಾ ನೀವು? ಕ್ಯಾಮ್ರಾದಲ್ಲಿ ಏನ್ರಿ ಇದೆ ನೋಡ್ಕೊಳ್ಳಿ, ಸರಿಯಾಗಿ ನೋಡಿ, ಅದು ಯಾವ ಡೈರೆಕ್ಷನಲ್ಲಿ ಬಂತು. 45 ಡಿಗ್ರಿಯಿಂದ ಈ ಕಡೆ ಇತ್ತು, 90 ಡಿಗ್ರಿಯಿಂದ ಆ ಕಡೆ ಇತ್ತು. ಈ ಥರ ಡಿಬೇಟ್ ಸ್ಟಾರ್ಟ್ ಆಗ್ತಿತ್ತೇನೋ? ಈ ಥರದ್ದು ನಾನೇನು ಹೇಳ್ತಾ ಇದ್ದೀನಿ, ನಮ್ಮ ಕಡೆಯವರು ಮಾಡಿದ್ರು ನಾವು ಇದನ್ನು ಖಂಡಿಸಬೇಕು. ಬೇರೆ ಕಡೆಯಿಂದ ಅದನ್ನು ಖಂಡಿಸುವಂಥ ಗುಣಗಳು ನೆಲದಲ್ಲಿ ಇಲ್ಲದೆ ಹೋಗ್ಬಿಟ್ರೆ, ಈಗ ನೋಡಿ ನಮ್ಮ ಚಿಕ್ಕಂದಿನಲ್ಲೇ ನಾವು ಯಾರ್ದು ಜಗಳ ಆಡ್ಬಿಟ್ವಿ ಅಂತ ಅನ್ಕೊಳ್ಳಿ. ಜಗಳ ಆಡಿ ನಮ್ಮ ಎಕ್ಸ್ಪ್ಲನೇಷನ್ ಕೂಡ ನಮ್ಮ ಅಪ್ಪ ಅಮ್ಮ ಕೇಳ್ತಾ ಇರಲಿಲ್ಲ. ಅವನು ಹಿಂಗೆ ಬಂದು ನಮಗೆ ಮಾಡಿಬಿಟ್ಟ, ನಾನು ಅದಕ್ಕೆ ರಿಯಾಕ್ಟ್ ಮಾಡಬೇಕಾಯ್ತು ಅಂದರೆ ನಿನಗೇನು ಬೇಕಿತ್ತು ಅಂತ ನಮಗೆ ಫಸ್ಟ್ ಅದೇ ಬೀಳೋದು. ನಿಮ್ಮ ಥರ ನೆನಪಿರುತ್ತೆ. ನಮ್ಮ ಬಾಲ್ಯದಲ್ಲಿ ಮಾತಾಡ್ತಾ ಇದ್ದೀನಿ, ನಿನಗೆ ಯಾಕೆ ಬೇಕಿತ್ತು ಆ ಸಹವಾಸ? ಅವ್ರ ಸಹವಾಸ ನಿನಗೆ ಯಾಕೆ? ಅಲ್ಲ, ಅವನು ಹಿಂಗೆ ಮಾಡ್ದ ಅಂತ ಹೇಳುವ ವ್ಯವಧಾನನೇ ಕೇಳಿಸ್ಕೊಳ್ಳೋ ವ್ಯವಧಾನ ಇರ್ತಾ ಇರಲಿಲ್ಲ. ಸೊ ಇದು ಶುರುವಾದಾಗ ಏನಾಗ್ಬಿಡುತ್ತೆ, ಸಪೋಸ್ ಎಲ್ಲ ಕರೆಕ್ಟಾಗಿ ಇರುತ್ತೇನೋ ಅಂತ ಉಮರ್ ಶರೀಫ್ ಅವರೇ.
ಕರೆಕ್ಟ್ ಸರಿಯಾಗಿ ಹೇಳಿದ್ರಿ. ಮನೆಯಲ್ಲಿ ತಂದೆ ತಾಯಿಗೆ ಗೌರವ ಕೊಡದೆ ಇರೋನು ರೋಡ್ ನಲ್ಲಿ ಅವ್ನು ಯಾರಿಗೂ ಗೌರವ ಕೊಡಲ್ಲ. ತಂದೆ ತಾಯಿನ ಕೈಯಲ್ಲಿ ಅವ್ನ್ ಏಟ್ ತಗೊಳ್ದೆ ಇದ್ರೆ ಅವ್ನ್ ಪೊಲೀಸ್ ಕೈನಲ್ಲಿ ಏಟ್ ತಗೊಳ್ತಾನೆ. ಅಂತಹ ಒಂದು ಪರಿಸ್ಥಿತಿ ನೋಡಿ. ನನಗೆ ಇವತ್ತು ನಾನ್ ಸುಮ್ನೆ ಮಾತಾಡೋನಲ್ಲ, ಏನೇ ಆದ್ರೂ ರಿಸರ್ಚ್ ಮಾಡ್ಕೊಂಡು ಮಾತಾಡೋನು. ಸಿದ್ಧಾರ್ಥ್ ಗೋಯಲ್ SP ಅವ್ರು ಮಾತಾಡಿದ್ರು. ಅವ್ರು ಬಹಳ ಚೆನ್ನಾಗಿ ಮಾತಾಡಿದ್ರು. ಅವ್ರಿಗೆ ಏಟ್ ಬಿದ್ದಿದೆ, ಅವ್ರಿಗೆ ರಕ್ತ ಗಾಯ ಆಗಿದೆ. ಆದ್ರೆ ಅವ್ರು ಮಾತಾಡುವ ಆ ಒಂದು ಶೈಲಿಯನ್ನು ನೋಡಿದ್ರೆ ನನ್ಗೆ ಬಹಳ ಇದಾಯ್ತು. ಅಂದ್ರೆ ಇವ್ರು ಏನೋ ಒಂದು ಸ್ವಾಮೀಜಿ ತರ ಮಾತಾಡ್ತಿದಾರೆ. ಒಂದ್ ರೀತಿ ಶಾಂತವಾಗಿರಿ, ಏನೂ ಆಗಿಲ್ಲ, ಬರೀ ತೂರಾಟ ಆಗಿದೆ, ನಮ್ಮ ಮೇಲೆನೆ ಏಟು ಬಿದ್ದಿದೆ, ಬೇರೆ ಯಾರಿಗೂ ಏನು ಏಟಾಗಿಲ್ಲ, ಎಲ್ಲ ಶಾಂತವಾಗಿದ್ದಾರೆ ಅಂತ. ಅಂತಹ ಒಂದು ಮಾತು ಅವರು ಎಲ್ಲರೂ ಮುಂದೆ ಅವ್ರು ಮಾತಾಡುವ ರೀತಿ ನೋಡ್ಬಿಟ್ರೆ ನನಗೆ ಅವ್ರಿಗೆ ಫಸ್ಟ್ ಗೌರವ ಸಲ್ಲಿಸಬೇಕು. ಸಿದ್ಧಾರ್ಥ್ ಗೋಯಲ್ ಅವರಿಗೆ ನಾವೆಲ್ಲರೂ ಒಂದು ಸಲ್ಯೂಟ್ ಕೊಡ್ಬೇಕು. ಬಿಕಾಸ್ ಅವರು ಅಲ್ಲಿ ಹೇಗೆ ಅದನ್ನ ಟ್ಯಾಕಲ್ ಮಾಡಿದ್ರು ನೋಡಿ, ಸರಿಯಾದ ರೀತಿಯಲ್ಲಿ ಅವ್ರು ಟ್ಯಾಕಲ್ ಮಾಡಿದ್ರೆ ಇನ್ನ ಮುಂದೆ ಕೂಡ ಅವ್ರಿಗೆ ಇನ್ನೂ ಪ್ರೋತ್ಸಾಹ ನೀಡಬೇಕು. ನಮ್ಮಂತವರು ಅವ್ರಿಗೆ ಪ್ರಶಂಸೆಯನ್ನು ಕೊಡ್ಬೇಕು. ಎಲ್ಲರೂ ಅವ್ರು ಕರೆದು ಅವ್ರಿಗೆ ಪ್ರಶಂಸೆ ಕೊಡ್ಬೇಕು. ಯಾಕಂತಂದ್ರೆ ಈ ಒಂದು ಘಟನೆಯನ್ನ ಸ್ಟೇಟ್ ಲೆವೆಲ್ ಆಗಿ ಅದನ್ನ ಎಕ್ಸ್ಪ್ಯಾಂಡ್ ಕೂಡ ಮಾಡಬಹುದು. ಕೆಲವು ಘಟನೆಗಳನ್ನ ಸರಿಯಾಗಿ ಅದನ್ನ ಸರ್ ಅವರು ಲಕ್ಕಿಲಿ ಸಸ್ಪೆಂಡ್ ಆಗ್ಲಿಲ್ಲ. ಉಮರ್ ಶರೀಫ್ ಅವರೇ ಸಸ್ಪೆಂಡ್ ಮಾಡ್ಲಿಲ್ಲ ಅವ್ರನ್ನ. ಲಕ್ಕಿಲಿ